ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಥರ ಕ್ರೇಪ್ ಸೀರೆ, ಕ್ರೇಪ್ ಸೀರೆ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಇರೋದು. ಇದಕ್ಕೆ ಯಾವ ಥರ ಸಿಂಪಲಾಗಿ ಕುಚ್ಚು ಹಾಕಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನಾನು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನೀಡಲ್ ನಂಬರ್ 9 ಕಾಣಿಸ್ತಿದೆಲ್ಲ 9. ಇದನ್ನು ನಾನು ತೊಗೊಂಡು ಯಾವ ಥರ ಮಾಡ್ತೀನಿ ಅಂತ ನೋಡೋಣ. ಮೊದಲನೇದಾಗಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಈ ಬಾರ್ಡರ್ ಈ ಗ್ರೀನ್ ಕಲರ್ ಬರುತ್ತೆ, ಆದ್ದರಿಂದ ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಹಾಕೋ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಗೆ ಮಾಡೋದು? ಯಾವಾಗ ನೀವು ಕುಚ್ಚು ಹಾಕ್ಬೇಕಂದ್ರೂ ನೀವು ಸೀದಾ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಡಿಸೈನ್ನ, ಆವಾಗಲೇ ಕರೆಕ್ಟಾಗಿ ಬರೋದು. ನೀವು ಉಲ್ಟಾ ಸೈಡ್ ಸ್ಟಾರ್ಟ್ ಮಾಡಿದ್ರೆ ಉಲ್ಟಾನೇ ಬರುತ್ತೆ. ನಾನು ಸೀದಾ ಸೈಡಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ನೋಡಿ. ಈ ಥರ ಲಾಕ್ ಮಾಡ್ತಿದ್ದೀನಿ, 1 ಲಾಕ್ ಮತ್ತು 2 ಲಾಕ್. 2 ಲಾಕ್ ಆಗಿರೋದು. ನೆಕ್ಸ್ಟ್ 1 2 3 4 ನೋಡಿ, 4. ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡಿ. ಇದು ಕುಚ್ಚಿಗೋಸ್ಕರ, ಯಾಕಂದರೆ ಡಬಲ್ ಕಲರ್ ಇರೋದ್ರಿಂದ ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ 4 ಚೈನ್ ಹಾಕಿ. ಈಗ ಬೀಡ್ ತೊಗೊಳ್ಳೋಣ ನೋಡಿ. ಬೀಡ್ ತೊಗೊಂಡು ಫಸ್ಟ್ ಸೂಜಿ ಒಳಗೆ ಇಟ್ಟು ನೆಕ್ಸ್ಟ್ ದಾರದ ತೊಗೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಬೀಡು ದಾರದೊಳಗೆ ಹೋಗುತ್ತೆ. ನೆಕ್ಸ್ಟ್ ಇದನ್ನು ಲಾಕ್ ಮಾಡಬೇಕು. ಸೆಕ್ಯೂರ್ ಆಗಿರ್ಬೇಕಂದ್ರೆ ಈ ಥರ ಲಾಕ್ ಮಾಡಿ. ನೆಕ್ಸ್ಟ್ ಎಲ್ಲಿ ಬರುತ್ತೆ ಈ ಬೀಡ್ ಅಲ್ಲಿ ಕೆಳಗಡೆನೆ ಒಂದು ಲಾಕ್ ಮಾಡಬೇಕು ಮತ್ತೆ. ಇದಾದಮೇಲೆ ಚೈನ್ ನೋಡ್ಕೊಬೇಕು, ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 1 2 3 4 5 5 ಚೈನ್ಸ್ ತೊಗೊತಿದ್ದೀನಿ. ಹಿಂದೆ ತೊಗೊಂಡು ಡಿಸೈನ್ನ ಲಾಕ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ರೌಂಡಾಗಿ ಬರಬೇಕು. ಅದಕ್ಕೋಸ್ಕರ ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಚೈನ್ ತೊಗೊಳ್ಳೋಣ, ಯಾಕಂದರೆ ಡಿಸೈನ್ ಚೆನ್ನಾಗಿ ಬರೋದಕ್ಕೋಸ್ಕರ. ಇದಾದಮೇಲೆ ಕಾಣಿಸ್ತಿದೆ ಅಲ್ಲ, ಡಬಲ್ ಕ್ರೋಶೆಟ್ಗೆ ಹೆಂಗೆ ತೊಗೊತೀರ ಹಂಗೆ ಇದು ಒಳಗೆ ದಾರ ತೊಗೊಂಡು 3 ದಾರ ಬರುತ್ತೆ, 3 ದಾರ, ಇದನ್ನು 1 ಮಾಡಿ. ನೆಕ್ಸ್ಟು ಅದೇ ಸ್ಟೆಪ್ಪು, ಕ್ರೋಶ ಮೇಲೆ ದಾರ ತೊಗೊಂಡು 3 ದಾರ ಆಗುತ್ತೆ. 1 ಮಾಡಿ. ಈ ಥರ 4 ಮಾಡೋಣ. 3 ಆಯಿತು, 4 ಆಯಿತು ನೋಡಿ. ಇದು ಆಲ್ಮೋಸ್ಟ್ ಅರ್ಧಕ್ಕೆ ಬರುತ್ತೆ. ಅದಕ್ಕೋಸ್ಕರ ಈಗೇನು ಮಾಡೋಣ ಅಂದರೆ ಸ್ವಲ್ಪ ಲೂಪ್ ಥರ ಬರಲಿ ಅಂತ 3 ಚೈನ್ ಹಾಕ್ತಿದ್ದೀನಿ. ನೋಡ್ತಾ ಇದ್ರಲ್ಲ 3 ಚೈನ್. ಮತ್ತು ಎಲ್ಲಿ ನಾವು 3 ಚೈನ್ನ ಸ್ಟಾರ್ಟ್ ಮಾಡಿದ್ವಿ ಆ ದಾರದೊಳಗೆ ನಾವು ಈ ಥರ ಲಾಕ್ ಮಾಡಬೇಕು. ಆವಾಗ ಇದು ಲೂಪ್ ಥರ ಬರೋದು. ನೆಕ್ಸ್ಟ್ ಅದೇ ಥರ ಒಂದು ಸೂಜಿ ಮೇಲೆ ದಾರ ತೊಗೊಂಡು ಈ ಥರ 3 ದಾರ ಆಗುತ್ತೆ ನೋಡಿ. 3 ದಾರನ 1 ದಾರ ಮಾಡಿ. ಇದೇ ರೀತಿ ಮಾಡ್ಕೊಂಡು ಹೋಗೋದು. ಅಲ್ಲಿ 4 ಇಲ್ಲಿ 4. ನೋಡಿ 2 3 4 ನೋಡಿ, 4 ಆಗಿದೆ ಅಲ್ವಾ. ಡಿಸೈನ್ ನೋಡಿ ಈ ಥರ ಕಾಣುತ್ತೆ. ಇದಾದಮೇಲೆ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಇದ್ರ ಪಕ್ಕನೇ ಎಲ್ಲಿ ನಾವು ಲಾಕ್ ಮಾಡಿರ್ತೀವಿ ಅದು ಪಕ್ಕನೇ ತೊಗೊಂಡು ಇನ್ನೊಂದು ಲಾಕ್ ಮಾಡಬೇಕಾಗುತ್ತೆ ಆಯಿತಾ. ಇದು ಕಂಪ್ಲೀಟಾಗಿ ಒಂದು ಡಿಸೈನ್ ಈ ಥರ ಕಾಣುತ್ತೆ. ಇದಾದಮೇಲೆ ಮತ್ತೆ 1 2 3 4
4 ಚೈನ್, ಎಲ್ಲಿ ಬರುತ್ತಲ್ಲಿ ನೋಡಿ. ಸೊ ಇದಾದಮೇಲೆ ಮತ್ತೆ ಇನ್ನೊಂದು ಬೀಡ್ ನೋಡಿ, ಈ ಥರ ಬೀಡ್ ತೊಗೊಂಡು ಮತ್ತೆ ಈ ಥರ ದಾರ ಹಾಕ್ಕೊಂಡು ಲಾಕ್ ಮಾಡಿ, ಮತ್ತೆ ಈ ಥರ ಕುಂಡಿಸಿ ಇಲ್ಲೊಂದು ಲಾಕ್ ಮಾಡಿ, ಮತ್ತು ಈಗ 5 ಚೈನ್ ಹಾಕ್ಕೊಳ್ಳಿ. ಕೌಂಟ್ ಮಾಡಿ ಹಾಕ್ಕೊಳ್ಳಿ, ಅದೇ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ 4 ಚೈನನ್ನು ಹಾಕ್ಕೊಬೋದು. ಹತ್ರ ಇದೆ ಅಂತ ಅನಿಸಿದ್ರೆ ನೀವು 6 ಚೈನ್ ಹಾಕ್ಕೊಳ್ಬೋದು, 5 ಚೈನ್ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಇಲ್ಲಿ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನಿಮಗೆ ಬರುತ್ತೆ. ಸೊ ಇಲ್ಲಿ 5 ಚೈನ್. ಸೊ 5 ಚೈನ್ ಆಗಿದೆ. ಮತ್ತು ತಿರುಗಿಸ್ಕೊಳ್ಳಿ ಸ್ಯಾರಿನ, ಮತ್ತು ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಬಂದು ಎಂಡ್ ಮಾಡಿ. ಸೊ ಓಕೆ. ಮತ್ತು ಇಲ್ಲಿದೆಯಲ್ಲ ಪಕ್ಕದಲ್ಲಿ, ಇಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಮತ್ತೆ ಸ್ಯಾರಿ ತಿರುಗಿಸಿ ಮತ್ತು ಈ ಥರ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗೋದು. ಸೊ ಯಾವಾಗೂ ಸ್ಟಿಫಾಗಿ ಇಟ್ಕೊಳ್ಳಿ, ಆವಾಗ ಡಿಸೈನು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ 2 3 4. ಸೊ 4 ಆಗಿದೆ. ಈಗ 1 2 3 ಚೈನ್, ಮತ್ತು ಎಲ್ಲಿ ನಾವು ಚೈನ್ ಹಾಕ್ತಿದ್ದೀವಿ ಅಲ್ಲಿ ಸೊ ಈ ಥರ ಲಾಕ್ ಮಾಡಿ, ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶೆಟ್, 4 ಡಬಲ್ ಕ್ರೋಶೆಟ್ ನೋಡಿ. 1 ಸಾರಿ ಇದು 3 ಮಾಡಬೇಕು, ನಾನು ಒಂದು ಸ್ಟೆಪ್ ಮಿಸ್ ಮಾಡಿದ್ದೀನಿ. ಸೊ ಅದಕ್ಕೆ ಯಾವಾಗೂ ಯೋಚನೆ ಮಾಡಿ. ಸೊ ಈಗ ಇಲ್ಲಿ 3 ದಾರ ಬರುತ್ತೆ, 3 ದಾರಾನ 1 ಮಾಡಬೇಕು. ಇಲ್ಲ ನಿಮಗೆ ಅಷ್ಟು ಇದು ದೊಡ್ಡದಾಗಬೇಕು ಅಂದರೆ ನೀವು ಬೇಕಂದರೆ ಅದನ್ನೇ ಡಬಲ್ ಕ್ರೋಶೆಟ್ ಹಾಕಿನೂ ಮಾಡ್ಬೋದು. ಸೊ ನನಗೆ ಡಬಲ್ ಕ್ರೋಶೆಟ್ ಮಾಡ್ತಿಲ್ಲ, ಯಾವಾಗ ಕಾಮನ್ ಆಗಿರುತ್ತೆ. ಸೊ ಈ ಡಿಸೈನ್ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ 2 3 ಸೊ 4 ಈ ಥರ 4 ನೋಡಿ. ಸೊ 4 ಆದಮೇಲೆ ಮತ್ತೆ ಇದರ ಪಕ್ಕನೇ ಈ ಥರ ನೋಡಿ, ಈ ಥರ ಮಾಡಿ ನೆಕ್ಸ್ಟ್ ಹಾಗೆ 1 2 3 4 ಮತ್ತು 4 ಚೈನ್ ಮತ್ತು ಲಾಕ್, ನೋಡಿ ಈ ಥರ ಹಾಕೊಂಡೋಗಿ ಇಲ್ಲಿ ನಾವು ಕುಚ್ಚಾದರೂ ಹಾಕ್ಬೋದು, ಇಲ್ಲ ನಿಮ್ಗೆ ಬೇಡ ಅಂದರೆ ಒಂದು ಲೀಫ್ ಬೀಡನ್ನ ಹಾಕ್ಬೋದು. ನೋಡಿ ಸ್ಯಾರಿ ಯಾವ ಥರ ಕಾಣುತ್ತೆ ಅಂತ ನಾನು ಕೊನೆಯದಾಗಿ ತೋರಿಸ್ತೀನಿ ಕಂಪ್ಲೀಟ್ ಮಾಡಿ. ನೋಡಿ ಕೊನೆಯದಾಗಿ ಇದು ಕ್ರೋಶದ್ದು ವರ್ಕ್ ಮುಗಿಸಿದ ನಂತರ ಈ ಥರ ಕಾಣುತ್ತೆ. ಕೊನೆಯದಾಗಿ ಯಾವ ಥರ ಲಾಕ್ ಮಾಡಬೇಕಂದ್ರೆ ನೋಡಿ, ಕೊನೆಯದಾಗಿ ಇದು 4 ಚೈನ್ ಆಗಿದೆ ನೋಡಿ, ಎಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಂಡು ಇಲ್ಲಿ ತಗೊಂಡು ನೋಡಿ ಈ ಥರ ಲಾಕ್ ಮಾಡಿ, ನಂತರ ಇನ್ನೊಂದು ಲಾಕ್ ಮಾಡಿ ಸೆಕ್ಯೂರ್ ಮಾಡಿ. ನೋಡಿ ಇದನ್ನು ಈ ಥರ ಎಳ್ದು ಈ ಥರ ಕತ್ರಿಲಿ ಕಟ್ ಮಾಡಿಬಿಡಿ.
ನಿಧಾನಕ್ಕೆ ಈ ಥರ ತೆಗೀರಿ. ನೋಡಿ ಇದು ಲಾಕ್ ಆಗಿದೆ. ಇಷ್ಟೇ ಸಿಂಪಲ್. ಇದನ್ನು ನಾವು ಗಮ್ ಹಾಕಿ ಹಿಂದೆ ಈ ಥರ ಮೆಟ್ಸೋಣ. ಇದು ಕುಚ್ಚಿಂದ ಹೋಗುತ್ತಲ್ಲ ನೋಡಿ ಇಷ್ಟು. ಸೊ ಎಕ್ಸ್ಟ್ರಾ ಇರೋದನ್ನು ಈ ಥರ ಕಟ್ ಮಾಡ್ಬೋದು. ಅಷ್ಟೇ ನೋಡಿ ಕರೆಕ್ಟಾಗಿ ಬಂದಿದೆ. ಏನು ನಾವು ಎಕ್ಸ್ಟ್ರಾ ಇದು ಮಾಡಿದ್ದೀವಿ ನಾಟ್ ಅಂತ ಏನಿಲ್ಲ. ಅದೇ ಥರ ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಗಮ್ ಹಾಕಿ ಸೆಕ್ಯೂರ್ ಮಾಡಿ ಥ್ರೆಡ್ನ. ಈಗ ಕುಚ್ಚಾಕಿ ಕೊನೆಯದಾಗಿ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋಗಳನ್ನು ನೋಡಿ. ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ವಿಡಿಯೋ ತಲುಪುತ್ತೆ. ನೋಡಿ ಕೊನೆಯದಾಗಿ ಈ ಥರ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ನೀವು ಈ ಥರ ಟ್ರೈ ಮಾಡಿ. ಯಾವುದಾದ್ರೂ ಸಿಂಪಲ್ ಸ್ಯಾರಿಗೂ ಹಾಕ್ಬೋದು, ಇಲ್ಲಾಂದರೆ ಗ್ರ್ಯಾಂಡ್ ಸ್ಯಾರಿಗೂ ಸಿಂಪಲ್ಲಾಗಿ ಕುಚ್ಚಾಕ್ಬೇಕಂದ್ರೆ ಈ ಡಿಸೈನ್ ಟ್ರೈ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.